ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಪ್ರಶಾಂತ್ ಭಟ್. ಇವತ್ತು ನಾನು ಈ ವಿಡಿಯೋ ಮಾಡ್ತಿರ್ತಕ್ಕಂತಹ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮೆಲ್ಲರ ಪೂಜ್ಯರಾದಂತಹ ಕಾವಂದರ ಒಂದು ವರ್ಚಸ್ಸಿಗೆ ಧಕ್ಕೆ ಬರ್ತಿರ್ತಕ್ಕಂತಹ ಇಂತಹ ಒಂದು ಸಂದರ್ಭದಲ್ಲಿ ಈ ವಿಡಿಯೋನ ಮಾಡಬೇಕು ಅಂತ ಮನಸ್ಸು ಇಚ್ಛೆಯಿಂದ ಇಂತಹ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ, ಸುಮಾರು ನನಗಿವಾಗ ಆಲ್ಮೋಸ್ಟ್ ಒಂದು 35 ವರ್ಷ, ನಾನು ಸಣ್ಣ ವಯಸ್ಸಿನಿಂದ ಇಲ್ಲಿಯವರೆಗೂ ಧರ್ಮಸ್ಥಳ ಅಂತ ಅಂದ ತಕ್ಷಣ ನಮ್ಮ ಕಣ್ಣು ಮುಂದೆ ಬರ್ತಕ್ಕಂತಹ ಒಂದು ವ್ಯಕ್ತಿಯ ಚಿತ್ರ ಅದು ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವ್ರದ್ದು. ಶುಭ್ರವಾದಂತಹ ಬಿಳಿಯ ವಸ್ತ್ರವನ್ನು ಧರಿಸಿ ಅಲ್ಲಿ ಬರ್ತಕ್ಕಂತಹ ಯಾತ್ರಾರ್ಥಿಗಳಿಗೆ ಒಂದು ಚೂರು ಧಕ್ಕೆಯಾಗದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ದಾರೆ ಅಂದರೆ, ಯಾರಿಗೂ ಇವತ್ತು ಕೂಡ ಅಲ್ಲಿ ಹೋದವ್ರಿಗೆ ಒಂದು ಊಟಕ್ಕಾಗಲಿ ಅಥವಾ ಉಳ್ಕೊಳ್ಳೋದಕ್ಕಾಗಲಿ ಅಥವಾ ದೇವರ ದರ್ಶನಕ್ಕಾಗಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಎಷ್ಟು ವ್ಯವಸ್ಥಿತವಾಗಿ ಆ ದೇವಸ್ಥಾನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಅನ್ನೋದಕ್ಕಿಂತ ಮುಂಚೆ ನಮ್ಮ ಕಣ್ಣು ಮುಂದೆ ಒಂದು ಚಿತ್ರ ಬರತಕ್ಕಂಥದ್ದು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವ್ರದ್ದು. ಅವರು ನಡೆಸ್ತಿರ್ತಕ್ಕಂಥ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿರ್ಬೋದು, ಯಾತ್ರಾ ನಿವಾಸಗಳಾಗಿರ್ಬೋದು, ದೇವಸ್ಥಾನಕ್ಕೆ ಸೇರ್ಬೋದಾದಂತಹ ರಸ್ತೆಗಳೇ ಇರ್ಬೋದು, ಪ್ರತಿಯೊಂದರಲ್ಲೂ ನಾವು ಆ ವ್ಯವಸ್ಥೆಯನ್ನು, ಆ ಅಚ್ಚುಕಟ್ಟಿನ ಶಿಸ್ತನ್ನು ನಾವು ಕಾಣ್ಬೋದು. ಇವತ್ತು ನಾವು ಆ ವ್ಯಕ್ತಿಯಾಗಿ ನೋಡೋದಲ್ಲ, ಇವತ್ತು ಅವರು ಇಷ್ಟು ವರ್ಷಗಳ ಕಾಲ ನಮ್ಮ ಮುಂದೆ ನಿದರ್ಶನವಾಗಿದ್ದಂತಹ ಎಷ್ಟೋ ವಿಚಾರಗಳನ್ನು ನಾವು ಮತ್ತೊಮ್ಮೆ ಮೆಲುಕು ಹಾಕಬೇಕಾಗತ್ತೆ. ಯಾರೋ ಒಬ್ಬ ಮುಟ್ಟಾಳ ಒಂದು ವಿಡಿಯೋ ಮಾಡಿ, ಹೀಗೆ ನಾವು ಮಾಡಿದ ಹಾಗೆ ಒಂದು ವಿಡಿಯೋ ಮಾಡಿದ್ದಾನೆ, ಅದನ್ನು ನಾವೆಲ್ಲರೂ ನೋಡಿದ್ದೀವಿ, ಅಷ್ಟು ಮಾತ್ರಕ್ಕೆ ನಾವು ಅದನ್ನು ಇನ್ಫ್ಲೂಯೆನ್ಸ್ ಆಗಿ ಅವ್ರು ಹೇಳಿದ್ದೇ ಸತ್ಯ ಅಂತ ತಿಳ್ಕೊಂಡು ಇಷ್ಟು ವರ್ಷಗಳ ಕಾಲ ನಾವು ಅವರನ್ನು ಪೂಜ್ಯರಾಗಿ ನೋಡಿ, ಇವತ್ತು ಅವರನ್ನು ಎಷ್ಟು ಹೀನವಾಯವಾಗಿ ನಾವು ಅವರ ವ್ಯಕ್ತಿತ್ವವನ್ನು, ಅವರ ವರ್ಚಸ್ಸನ್ನು ಹಾಳು ಮಾಡ್ತಾ ಇದ್ದೀವಿ ಅಂದರೆ, ಒಂದೊಂದು ಕಮೆಂಟು, ಒಂದು ಇನ್ಸ್ಟಾಗ್ರಾಮ್ ನೋಡಿ, ಒಂದು ಫೇಸ್ಬುಕ್ ನೋಡಿ ಅಥವಾ ಯೂಟ್ಯೂಬ್ ನೋಡಿ, ಎಷ್ಟೋ ವ್ಯಕ್ತಿಗಳು ಅವರ ವಿರುದ್ಧವಾಗಿ ಅವರು ಮಾಡಿರೋ ಎಷ್ಟೋ ಸಾಧನೆಗಳನ್ನು ನಾವು ಮರೆತು ನಾವೇ ಉಪಕಾರವನ್ನು ಅವರಿಂದ ಪಡ್ಕೊಂಡು, ಅವರ ಮಾರ್ಗದರ್ಶನ, ಅವರ ಶಿಸ್ತನ್ನು ನಾವು ಪಾಲಿಸ್ಕೊಂಡು ಇವತ್ತು ಎಷ್ಟೋ ವಿದ್ಯಾರ್ಥಿಗಳಾಗಲಿ ಅಥವಾ ಎಷ್ಟೋ ಸಂಸ್ಥೆಗಳಾಗಲಿ ಅವರು ರೂಪುರೇಷೆ ಮಾಡಿದಂತಹ ಒಂದು ವ್ಯವಸ್ಥೆಯನ್ನು ಇವತ್ತು ಅನುಸರಿಸ್ತಾ ಎಷ್ಟೋ ಸಂಸ್ಥೆಗಳು ಬೆಳೀತಾ ಇದ್ದಾವೆ. ಧರ್ಮಸ್ಥಳದಲ್ಲಿ ಹಾಗಾಗ್ತಾ ಇದೆ, ಧರ್ಮಸ್ಥಳದ ಶಾಲಾ ಕಾಲೇಜುಗಳು ಈ ಥರ ಶಿಸ್ತಿದೆ, ಧರ್ಮಸ್ಥಳ ದೇವಸ್ಥಾನದಲ್ಲಿ ಈ ಥರ ವ್ಯವಸ್ಥೆ ಇದೆ, ಇದನ್ನು ನಾವು ಇಲ್ಲಿ ಅಳವಡಿಸ್ಕೋಬೇಕು, ಈ ರೀತಿಯಾದಂತಹ ಒಂದು ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿತ್ತು. ಅದಕ್ಕೆ ಮುಂಚೆ ಹೇಗಿತ್ತು ಅದು ನಮಗೆ ಗೊತ್ತಿಲ್ಲ, ನಾವಷ್ಟು ಹಿರಿಯರಲ್ಲ, ಅದು ನಮಗೆ ಗೊತ್ತಿಲ್ಲ. ಆದರೆ ಹಿರಿಯರನ್ನು ಕೇಳಿದಂಥ ವಿಚಾರ ಇವತ್ತಿಗೂ ನಮ್ಮ ಕಿವಿಯಲ್ಲಿ ಸದಾ ಇದ್ದೇ ಇರುತ್ತೆ. ಅದು ತುಂಬ ಶಿಸ್ತಿನ ಮನುಷ್ಯ, ಮಂಜುನಾಥ ಬೇರೆ ಅಲ್ಲ, ಅವರು ಬೇರೆ ಅಲ್ಲ ಅನ್ನೋ ಅಷ್ಟು ರೀತಿಯಲ್ಲಿ ಅವ್ರನ್ನ ನಾವು ಇಷ್ಟು ದಿನ ನೋಡ್ಕೊಂಡು ಬಂದಿದ್ದೀವಿ. ಜಸ್ಟ್ ಒಂದು ಗಂಟೆ ವಿಡಿಯೋನ ನೋಡಿ ನಾವು ಇವತ್ತು ಇನ್ಫ್ಲೂಯೆನ್ಸ್ ಆಗಿ ಅವ್ರ ವಿರುದ್ಧವಾಗಿ ನಾವು ಮಾತಾಡ್ತಾ ಇದ್ದೀವಿ. ಅವರ ವಿರುದ್ಧವಾಗಿ ಅವಹೇಳನಕಾರಿ ವಿಚಾರಗಳನ್ನು ನಾವು ಜನಗಳಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀವಿ ಅಂತಂದರೆ ನಮ್ಮಷ್ಟು ಮೂರ್ಖರು ಇನ್ಯಾರೂ ಇಲ್ಲ. ಸಾಧಾರಣವಾಗಿ ನಾವೊಂದು ಅಡುಗೆ ಮಾಡಬೇಕಾದ್ರೆ ಯಾವುದೋ ಒಂದು ಸಾರು, ಹುಳಿಯೇನೋ ಏನೋ ಮಾಡ್ತೀವಿ ಅಂತ ಆದರೆ ಅದು ಯಾವ ಹುಳಿ ಅಂತ ನೋಡ್ತೀವಿ ಹೊರತು ಅದರಲ್ಲಿರೋ ಒಂದು ಸಾಸಿವೆ ಕಾಳು ಅಥವಾ ಒಂದು ಕರಿಬೇವಿನ ಸೊಪ್ಪು ಅದನ್ನು ನಾವು ಗಣನೆಗೆ ತಗೊಳ್ಳಲ್ಲ. ಹೀಗೆ ಈ ವಿಚಾರಗಳು ಒಂದು ಸಾಸಿವೆನೋ ಒಂದು ಕರಿಬೇವಿನ ಸೊಪ್ಪಿನ ಹಾಗಿರಬೇಕು ಹೊರತು ಅದೇ ಮುಖ್ಯಾಂಶವಾಗಿರಬಾರ್ದು. ಬಂದಿದೆ ಯಾರೋ ಒಬ್ಬರು ಈ ರೀತಿ ಮಾತಾಡ್ತಾರೆ, ನಮಗೆ ಗೊತ್ತಿದೆ ನಮ್ಮ ಉದ್ದೇಶ ಏನು, ನಾವು ಊಟ ಮಾಡಬೇಕು, ರುಚಿಯಾದಂಥ ಊಟವನ್ನು ಮಾಡಬೇಕು. ಕಹಿಯಾದಂಥ ಕರಿಬೇವಿನ ಸೊಪ್ಪು ಸಿಕ್ಕರೆ ಅದನ್ನು ಪಕ್ಕದಲ್ಲೇ ತೆಗೆದಿಟ್ಟು ಅಲ್ಲಿರುವಂಥ ಒಳ್ಳೆಯ ವಿಚಾರವನ್ನು ನಾವು ಸೇವಿಸಬೇಕು. ಇಲ್ಲೂ ಕೂಡ ಹಾಗೆಯೇ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಕೀರ್ತಿಯನ್ನು ತರ್ತಿರ್ತಕ್ಕಂಥ ಎಷ್ಟೋ ಯೂಟ್ಯೂಬರ್ಸ್ಗಳಿರ್ಬೋದು ಅಥವಾ ಎಷ್ಟೋ ರಾಜಕಾರಣಿಗಳಿರ್ಬೋದು, ಈ ಷಡ್ಯಂತ್ರವನ್ನು ರೂಪಿಸಿರುವಂತಹ ಎಷ್ಟೋ ವ್ಯಕ್ತಿಗಳಿರ್ಬೋದು, ಅವರೆಲ್ಲರೂ ನಿಜವಾಗ್ಲೂ ನಿಜವಾಗಿಯೂ ಶೇಮ್ಲೆಸ್.
ಹಿಂದೂ ಧರ್ಮ ಎಷ್ಟು ದೇಶಗಳಲ್ಲಿ ಇವತ್ತು ವ್ಯವಸ್ಥಿತವಾಗಿ ನಡೀತಾ ಹೋಗ್ತಾ ಇದೆ, ಎಷ್ಟು ಜನ ಅದನ್ನು ಒಂದು ಧರ್ಮವಾಗಿ ಆಚರಣೆಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ದೇಶ ಇರೋದೇ ಹಾಗೆ. ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ವೆಸ್ಟ್, ಆ ರಾಜ್ಯ ಈ ರಾಜ್ಯ, ಅಲ್ಲಿನ ಸಂಸ್ಕೃತಿ ಬೇರೆ ಇಲ್ಲಿನ ಸಂಸ್ಕೃತಿ ಬೇರೆ, ಹೀಗೆ ಎಲ್ಲೂ ಒಮ್ಮತ ಇಲ್ಲ ನಮ್ಮಲ್ಲಿ. ಹಾಗಾಗಿ ನಾವೇನು ಮಾಡ್ತೀವಿ, ಯಾರೋ ವ್ಯಕ್ತಿ ಈ ಥರ ವಿಚಾರವನ್ನು ಬೆಳಕಿಗೆ ತಂದ ತಕ್ಷಣ, ಬೆಳಕಿಗೆ ಅಂದರೆ ವಿಚಾರನ ಮುಟ್ಟಿಸಿದ ತಕ್ಷಣ ನಾವೇನು ಮಾಡ್ತೀವಿ, ಅದು ಸರಿನೋ ತಪ್ಪೋ, ನಮ್ಮ ಮನಸ್ಸಿಗೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ, 4 ಜನ ಹೇಳ್ತಾ ಇದ್ದಾರೆ, 10 ಜನ ಅದೇ ವಿಚಾರನ ಮಾತಾಡಿ ಇರಬಹುದು, ಅದರಲ್ಲೇನೋ ಒಂದು ತಪ್ಪು ಇರ್ಬೋದು, ಅದರಲ್ಲೇನೋ ಒಂದು ವಿಚಾರ ಇರ್ಬೋದು ಅಂತ ನಾವು ಯೋಚನೆ ಮಾಡ್ತೀವಿ ಹೊರತು ನಮ್ಮಲ್ಲಿ ಆ ಕಾನ್ಫಿಡೆನ್ಸ್ ಇಲ್ಲ. ಇದು ಈ ವೀರೇಂದ್ರ ಹೆಗ್ಡೆ ಅವ್ರಿಗೆ ಅಂತ ಅಲ್ಲ, ಅದೊಂದೇ ವಿಚಾರಕ್ಕಾಗಿ ಅಲ್ಲ, ಯಾವುದೇ ವಿಚಾರ ಬಂದರೂ ಹಿಂದೂ ಧರ್ಮದಲ್ಲಿ ನಾವು ಅದನ್ನೇ ಮಾಡ್ತಾ ಇದ್ದೀವಿ. ಒಂದು ವಿಚಾರ ನಮಗೆ ಕಿವಿಗೆ ಬಿದ್ದ ತಕ್ಷಣ ನಾವು ಯಾಕೆ ಮಾಡಬಾರ್ದು? ನಾವು ಯಾಕೆ ಒದ್ದೆ ಬಟ್ಟೆ ಉಟ್ಕೊಂಡು ಪೂಜೆ ಮಾಡಬೇಕು? ನಾವು ಯಾಕೆ ಅದೇ ನದಿಲಿ ಹೋಗಿ ಮುಳುಗಿ ಸ್ನಾನ ಮಾಡಬೇಕು? ಅಲ್ಲಿ ಬರೋದು ಅದೇ ನೀರು, ಲಾಡ್ಜಲ್ಲಿ ಬರೋದು ಅದೇ ನೀರು, ನಾವು ಯಾಕೆ ಅದನ್ನು ಮಾಡಬೇಕು? ನದಿ ಸ್ನಾನ ಏನಕ್ಕೆ ಶ್ರೇಷ್ಠ? ಯಾಕೆ ಮಾಡಬೇಕು? ಈ ರೀತಿಯಾದಂಥ ಅವೈಚಾರಿಕವಾದಂಥ ವಿಚಾರಗಳನ್ನು ನಾವು ತಲೆಯಲ್ಲಿ ತುಂಬಿಕೊಳ್ತಾ ಹೋಗ್ತಾ ಇದ್ದೀವಿ ಹೊರತು ಏನಕ್ಕಾಗಿ ಹಿಂದಿನವರು ಮಾಡಿದ್ರು, ಅದರ ಉದ್ದೇಶ ಏನು, ಅದನ್ನು ಯಾವತ್ತೂ ನಾವು ಅರ್ಥ ಮಾಡ್ಕೊಳ್ಳೋಂಥ ಪ್ರಯತ್ನ ಕೂಡ ನಾವು ಮಾಡ್ತಾ ಇಲ್ಲ. ಈ ವಿಚಾರವಾಗಿಯೂ ಅಷ್ಟೇ, ನಾವು ವೀರೇಂದ್ರ ಹೆಗ್ಡೆಯವರನ್ನು, ಅವರಿಗಿದ್ದಂತಹ ಗೌರವವನ್ನು, ಅವರು ಇಷ್ಟು ವರ್ಷ ಅವರ ಸೇವೆಯಿಂದ ಗಳಿಸಿದ್ದಂತಹ ವರ್ಚಸ್ಸನ್ನು ನಾವ್ಯಾರೂ ಹಾಳು ಮಾಡಲು ಅರ್ಹರಲ್ಲ. ಅದನ್ನು ಈಗ ಯಾರೋ ಮೂರ್ಖರು ಮಾಡ್ತಿದ್ದಾರೆ ಅಂದರೆ ಅದನ್ನು ಉಳಿಸ್ಬೇಕಾಗಿದೆ. ನಮ್ಮ ಹೊಣೆ ಅದು. ನಾವು ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿದ್ದೀವಿ, ಇಷ್ಟು ದಿನ ನಾವು ಕೇಳ್ತಾ ಇದ್ದೀವಿ, ಇಷ್ಟು ದಿನ ನಾವು ಓದ್ಕೊಂಡು ಬಂದಿದ್ದೀವಿ. ಪ್ರತಿ ಸೋಮವಾರ ಅವರು ಫೇಸ್ಬುಕ್ಕಲ್ಲಾಗಲಿ ಅಥವಾ ಅವರ ಒಂದು ಪತ್ರಿಕೆಯಲ್ಲಿ ನಾವು ನೋಡೋವಂಥ ಎಷ್ಟೋ ಸವಿ ನುಡಿಗಳಿರ್ತಾವಲ್ಲ, ಅದನ್ನು ನಾವು ಇವತ್ತಿಗೂ ಫಾಲೋ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಫಾಲೋ ಮಾಡ್ತಾ ಇದ್ದೀವಿ. ಅದನ್ನೆಲ್ಲ ಮರೆತು ನಾವು ಅವ್ರ ವರ್ಚಸ್ಸನ್ನು ಹಾಳು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಪ್ರಶ್ನೆ. ಯಾಕೆ ಹೀಗೆ ಮಾಡ್ತಾ ಇದ್ದೀವಿ ಅನ್ನೋದು. ವೀಕ್ಷಕರೇ, ಅವರು ಎಷ್ಟೇ ಇನ್ಫ್ಲೂಯೆನ್ಸ್ ಮಾಡಲಿ, ಇನ್ನೊಂದಷ್ಟು ಲಕ್ಷದಷ್ಟು ವಿಡಿಯೋಗಳನ್ನು ಇದೇ ರೀತಿ ಪಬ್ಲಿಷ್ ಮಾಡ್ತಾ ಇರಲಿ, ನಾವು ಅದಕ್ಕೆ ಇನ್ಫ್ಲೂಯೆನ್ಸ್ ಆಗೋದು ಬೇಡ. ತಾಳ್ಮೆ ಇರಲಿ, ತಾಳ್ಮೆ ನಮ್ಮಲ್ಲಿರಲಿ, ತಾಳ್ಮೆ ನಮ್ಮಲ್ಲಿ ತುಂಬಿರಲಿ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗಲಿ. ಅದಕ್ಕೆ ಆದಂಥ ಒಂದು ಸರ್ಕಾರದಿಂದ ನಡೀತಿರತಕ್ಕಂಥ ಒಂದು ವ್ಯವಸ್ಥಿತವಾದಂಥ ಒಂದು ಕಮಿಟಿ ಇದೆ. ಅವರು ಏನು ಹೇಳ್ತಾರೆ ಅದಕ್ಕಾಗಿ ಸ್ವಲ್ಪ ದಿನ ಕಾಯೋಣ. ಕಾದ ಮೇಲೂ ಕೂಡ ನಾನು ಹೇಳ್ತೀನಿ, ನನ್ನ ವೈಯಕ್ತಿಕ ಇದು, ನಾನು ಹೇಳ್ತೀನಿ, ಕಾದ ಮೇಲೂ ಕೂಡ SIT ಅವರೇ ಇಲ್ಲ ಇವ್ರು ಮಾಡಿರೋದೇ ತಪ್ಪು ಅಂತ ಹೇಳಿದ್ರು ಕೂಡ ನಾನು ನಂಬೋಕ್ಕೆ ರೆಡಿ ಇಲ್ಲ. ನಾನು ನಂಬಲ್ಲ ಅದನ್ನು. ಯಾಕೆ ಅಂದರೆ ನನ್ನಲ್ಲಿ ಅಚಲವಾದ ನಂಬಿಕೆ ಇದೆ. ನಾನು ಕೇಳಿರೋದು, ನಾನು ನೋಡಿರೋದು, ನಾನು ಅನುಭವಿಸಿರೋದು, ಇದು ನನ್ನನ್ನು ಇದೇ ಸತ್ಯ ಅಂತ ಹೇಳ್ತಾ ಇದೆ. ಹೆಗ್ಡೆಯವರ ಕುಟುಂಬವಾಗಲಿ, ಹೆಗ್ಡೆಯವರಾಗಲಿ, ಇದರಲ್ಲಿ ಅವರ ಎಳ್ಳಿನಷ್ಟು, ಗುಲಗಂಜಿಯಷ್ಟು ಎಳ್ಳಿನಷ್ಟು ಕೂಡ ಅವರ ಪ್ರಭಾವ ಈ ವಿಚಾರಗಳಲ್ಲಿ ಇಲ್ಲ. ಅವರ ಆಲೋಚನೆಗಳೇ ಬೇರೆ. ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅನಿಸುತ್ತೆ, ಅವರಲ್ಲಿ ಇರ್ತಕ್ಕಂಥ ಆ ಒಂದು ತೇಜಸ್ಸನ್ನು ನೋಡಿದ ತಕ್ಷಣವೇ ಅನಿಸುತ್ತೆ, ಅಂಥ ವ್ಯಕ್ತಿ ಇಂಥ ಕೆಲಸ ಮಾಡ್ಬೋದಾ ಅಂತ. ನಮ್ಮಲ್ಲಿ ಈ ನಂಬಿಕೆ ಅನ್ನೋ ವಸ್ತುನ ನಾವು ಇವತ್ತು ಮರೀತಾ ಇದ್ದೀವಿ. ಅದನ್ನೇ ಗಾಳವಾಗಿಟ್ಕೊಂಡು ಎಷ್ಟೋ ಜನ ಅದರಲ್ಲಿ ತಮ್ಮ ಬೇಳೆಕಾಳುಗಳನ್ನು ಬೇಯಿಸ್ಕೊತಾ ಇರ್ತಾರೆ. ನಂಬಿಕೆ ಹಾಳು ಮಾಡ್ತಾರೆ, ವ್ಯಕ್ತಿ ವರ್ಚಸ್ಸನ್ನು ಹಾಳು ಮಾಡ್ತಾರೆ. ಅದರಿಂದ ಅವ್ರಿಗೆ ಏನು ಬೆನಿಫಿಟ್ ಸಿಗುತ್ತೆ ಗೊತ್ತಿಲ್ಲ. ಎಲ್ಲಿಂದ ದುಡ್ಡು ಬರುತ್ತೆ, ಯಾವ ಧರ್ಮದವರು ಇದನ್ನು, ಈ ಹಿಂದೂ ಧರ್ಮನ ಕೆಳಗಿಳಿಸ್ಬೇಕು ಅಂತ ಅನ್ಕೋತಿದ್ದಾರೆ, ಅದು ನಮಗೆ ಗೊತ್ತಿಲ್ಲ. ನಮಗೆ ಬೇಡದೇ ಇರುವಂಥ ವಿಚಾರವೂ ಹೌದು. ಆದರೆ ಈಗಿರುವಂಥ ವಿಚಾರ ಒಂದೇ, ನಾವು ಧರ್ಮಸ್ಥಳದ ಬಗ್ಗೆ, ಮಂಜುನಾಥನ ಬಗ್ಗೆ, ವೀರೇಂದ್ರ ಹೆಗ್ಡೆಯವರ ಬಗ್ಗೆ ನಮ್ಮ ಅಚಲವಾದ ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು. ನಾವು ಅವರಿಗೆ ಬೆನ್ನೆಲುಬಾಗಿ, ಅದು ನಮ್ಮ ಧರ್ಮ ರೀ, ಅದು ನಮ್ಮ ದೇವಸ್ಥಾನ ರೀ, ಅವರು ನಮ್ಮವರು ರೀ, ಈ ಒಂದು ಭಾವನೆ ನಮ್ಮಲ್ಲಿ ಬೆಳೆಸ್ಕೊಂಡು ಇವಾಗ ಆಗ್ತಿರುವಂಥ ಎಲ್ಲ ವಿಚಾರಗಳನ್ನು ಮರೆತು ಅವರಿಗೆ ನಾವು ಧೈರ್ಯ ನಮ್ಮಿಂದ ಅವ್ರಿಗೇನೂ ಆಗೋದಿಲ್ಲ. ನಾವಿಲ್ಲೊಬ್ಬರು ಮಾತಾಡೋದ್ರಿಂದ ಆಗಲಿ ಅಥವಾ
ಇದರಿಂದ ಏನೂ ಆಗೋದಿಲ್ಲ. ಅವ್ರು ಯಾಕೆಂದರೆ ಅವ್ರು ನಿರ್ಮಲವಾಗಿದ್ದಾರೆ. ಆದರೂ ಇಷ್ಟು ದಿನ ಸಂಪಾದಿಸಿದಂಥ ಈ ಎಲ್ಲ ಜನರು ತಮ್ಮ ವಿರುದ್ಧವಾಗಿದ್ದಾರೆ ಅಥವಾ ತಮ್ಮ ವಿರುದ್ಧವಾಗಿ ಅವಹೇಳನವಾಗಿ ಮಾತಾಡ್ತಿದ್ದಾರೆ ಅಂತ ಗೊತ್ತಾದಾಗ ಆ ಮನಸ್ಸಿಗೆ ಎಷ್ಟೋ ನೋವಾಗ್ತಿರುತ್ತೆ. ಅದನ್ನು ನಾವು ಮಾಡೋದು ಬೇಡ. ಅದಕ್ಕೆ ನಾವು ಗೌರವದಿಂದ ನಡ್ಕೊಳ್ಬೇಕಾಗತ್ತೆ. ಎಲ್ಲರೂ ಈ ವಿಡಿಯೋ ನೋಡ್ತಿರುವಂಥ ಎಲ್ಲರೂ ಅವರಿಗೆ ಬೆಂಬಲವಾಗಿ ನಾವು ಅವ್ರ ಜೊತೆಗಿದ್ದೇವೆ, ಅವರೊಟ್ಟಿಗಿದ್ದೇವೆ ಅಂತ ಈ ಮೂಲಕ ನಾವು ಶಪಥ ಮಾಡೋಣ. ಜೈ ಮಂಜುನಾಥ. ಒಳ್ಳೆಯದಾಗಲಿ ಎಲ್ಲರಿಗೂ. ವೀರೇಂದ್ರ ಹೆಗ್ಡೆ ಅವರು ನಿರ್ಮಲರು ಅಂತ ಎಲ್ಲರೂ ಮತ್ತೊಮ್ಮೆ ತಿಳಿದುಕೊಳ್ಳೋಣ. ಇದೇ ಭರವಸೆಯಿಂದ, ಇದೇ ಭಾವನೆಯಿಂದ ಏನಾಗುತ್ತೆ SIT ಕಡೆಯಿಂದ ಏನು ತೀರ್ಪು ಬರುತ್ತೆ ಅದನ್ನು ಕಾದು ನೋಡೋಣ. ಯಾವುದೇ ರೀತಿಯಾದಂಥ ಅವಘಡಗಳು ಬೇಡ, ಯಾವುದೇ ರೀತಿಯಾದಂಥ ತರಾತುರಿಯಲ್ಲಿ ಮಾತನಾಡುವಂಥದ್ದು ಬೇಡ. ತಾಳ್ಮೆಯಲ್ಲಿ ನಮ್ಮಲ್ಲೆಲ್ಲರಿಗೂ ಕಾದು ನೋಡೋಣ. ಮತ್ತೊಮ್ಮೆ ವೀರೇಂದ್ರ ಹೆಗ್ಡೆ ನಮಸ್ಕರಿಸ್ತಾ ಈ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.